ರೀಚ್ ಆಗ್ತಾ ಇದೀವಿ. ನಂಗಂತೂ ಫುಲ್ ಖುಷಿ ಆಗ್ತಿದೆ. ಇಲ್ಲಿ ಹೋಗ್ತಾ ಇರೋ ಅಂಕಲ್ ನಮಗೆ ಅವರು ಈನಲ್ಲಿ ಇಷ್ಟು ನ್ಯಾರೋ ರೋಡಲ್ಲಿ ಹೋಗ್ತಾ ಇದೀವಿ. ಚೆನ್ನಾಗಿದ್ಯಾ? ಇವನಿಗೆ ಕನ್ನಡ ಬರುತ್ತಾ? ಅರ್ಥ ಈ ಆಂಟಿ ವಿಡಿಯೋದಲ್ಲಿ ನೋಡಿರ್ತೀರಾ. ಮನೇಲಿ ಎಲ್ಲಾರು ಕೇಳ್ತೀನಿ. ಓಕೆ ಓಕೆ. ಬಾಯ್ ಅಜ್ಜಿ. ಬಾಯ್ ಅಮ್ಮ. ಅಮ್ಮಮ್ಮ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ನಾವು ಚೆನ್ನಾಗಿದ್ದೀವಿ. ಕೇರಳದಲ್ಲಿ ಹೋಗ್ತಾ ಇದ್ದೀವಿ. ಇದು ಕೇರಳದಲ್ಲಿ ಇದೆ, ಅದು ಕಪಿಲ್ ಬೀಚ್ ಏನೋ ಆನ್ ದ ವೇ ಸಿಗುತ್ತೆ ರೋಡಲ್ಲಿ ಹೋಗ್ತಾ. ಹೆಲೋ ವೀಸಾ ಫ್ಯಾಮಿಲಿ, ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರಾ. ನಾವಿವತ್ತು ಒನ್ ಆಫ್ ದಿ ಫೇಮಸ್ ಯೂಟ್ಯೂಬರ್ಸ್ ಆಫ್ ಇಂಡಿಯಾ ಅವರನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾರು ಅಂದರೆ ಅವರೇ KL ಬ್ರೋ, ಬಿಜು ರಿತ್ವಿಕ್ ಆ್ಯಂಡ್ ಫ್ಯಾಮಿಲಿ. ಅವ್ರ ಮನೆಗೆ ಹೋಗೋಕ್ಕೂ ಮುಂಚೆ ಅವ್ರದ್ದು ಸಣ್ಣ ಪರಿಚಯ ನಿಮಗೆ ಮಾಡಿಕೊಟ್ಬಿಡ್ತೀನಿ. KL ಬ್ರೋ, ಬಿಜು ರಿತ್ವಿಕ್ ಈ ಚಾನಲ್ ಹೆಸರು ಬಂದು ಅವರ ಮನೆಯ ಮೆಂಬರ್ಸಿನ ಹೆಸರನ್ನು ಕೂಡಿಸ್ಬಿಟ್ಟು ಈ ಚಾನಲ್ ನೇಮ್ ಮಾಡಿದ್ದಾರೆ. ಇವರು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಜುಲೈ 2020ರಲ್ಲಿ. ಆದರೆ ಇವತ್ತಿನವರೆಗೂ ಅಂದರೆ 2024 ಡಿಸೆಂಬರಲ್ಲಿ ಇವರ ಸಬ್ಸ್ಕ್ರೈಬರ್ಸ್ ಬಂದು 6,40,00,000. ಇಲ್ಲಿವರೆಗೂ ನಾವು ಯೂಟ್ಯೂಬಲ್ಲಿ ಸಿಲ್ವರ್ ಪ್ಲೇ ಬಟನ್, ಗೋಲ್ಡನ್ ಪ್ಲೇ ಬಟನ್ ಹಾಗೆ ಡೈಮಂಡ್ ಪ್ಲೇ ಬಟನ್ ಅಂತ ಕೇಳಿರ್ತೀವಿ. ಇಂಡಿಯಾದಲ್ಲೇ ಮೊದಲನೇ ಯೂಟ್ಯೂಬ್ ಚಾನಲ್ಗೆ ಒಂದು ರೂಬಿ ಪ್ಲೇ ಬಟನ್ ಅಂತ ಬಂದಿದ್ದು ಇವರ ಚಾನಲ್ಲೇ ಆಗಿರುತ್ತೆ. ಅದೇ KL ಬ್ರೋ, ಬಿಜು ರಿತ್ವಿಕ್ ಚಾನಲ್. ಇವರ ಸಬ್ಸ್ಕ್ರೈಬರ್ಸ್ ಬಂದು ಕೇವಲ ಇಂಡಿಯಾದವರು ಅಲ್ಲದೆ ಹೊರದೇಶದಲ್ಲೂ ಇವರ ಸಬ್ಸ್ಕ್ರೈಬರ್ಸ್, ಹೊರದೇಶದ ಜನ ಕೂಡ ಇವರ ವಿಡಿಯೋಸ್ಗೆ ಕಮೆಂಟ್ ಮಾಡ್ತಾರೆ. 2024ನೇ ಯೂಟ್ಯೂಬ್ ರಿಪೋರ್ಟ್ನ ಪ್ರಕಾರ KL ಬ್ರೋ, ಬಿಜು ರಿತ್ವಿಕ್ ಚಾನಲ್ಗೆ ಇಂಡಿಯಾದ ಟಾಪ್ ಮೋಸ್ಟ್ ಯೂಟ್ಯೂಬರ್ಸಲ್ಲಿ 4th ರ್ಯಾಂಕ್ ಬಂದಿದೆ. ಇದಷ್ಟೇ ಅಲ್ಲದೆ ನೀವು ಕೂಡ ಯಾವಾಗಾದರೂ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾ ಇವ್ರ ರೀಲ್ಸ್ನ ಖಂಡಿತ ನೋಡಿರ್ತೀರ. ಹೌದು ಅನ್ನಂಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ಟ್ರಿಪ್ಪಿಗೆ ಪ್ಲಾನ್ ಮಾಡುವಾಗ ನಾವು ಕೇರಳ ಸೈಡ್ ಹೋಗೋಣ ಅಂತ ಅಂದಾಗ ನಮಗೆ ನೆನಪಾಗಿದ್ದೇನೆ ಈ ಸ್ಪೆಷಲ್ ಫ್ಯಾಮಿಲಿ. ಅಲ್ಲಿ ಪ್ಲೇಸಸ್ಗಿಂತ ಈ ಫೇಮಸ್ ಯೂಟ್ಯೂಬರ್ನ ಮೀಟ್ ಮಾಡಬೇಕು ಅನ್ನೋದೇ ನಮ್ಮದು ಆಸೆ ಆಗಿತ್ತು. ಇದಕ್ಕೂ ಮುಂಚೆ ಅವ್ರ ಪರಿಚಯ ನಮಗಿರಲಿಲ್ಲ, ನಮ್ಮ ಪರಿಚಯ ಅವ್ರಿಗಿರಲಿಲ್ಲ, ಯಾವತ್ತೂ ಕೂಡ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಹಾಗೆ ಅವ್ರು ಎಲ್ಲಿದ್ದಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಅವ್ರಿಗೂ ನಾವು ಮುಂಚೆ ಇನ್ಫಾರ್ಮ್ ಮಾಡಿರಲಿಲ್ಲ ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಮಗೆ ತುಂಬಾ ಎಕ್ಸೈಟೆಡ್ ಆಗಿದ್ವಿ, ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅಷ್ಟೇ ಡೌಟಲ್ಲಿದ್ವಿ ಅವ್ರು ಸಿಗ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು. ಫೈನಲಿ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಫೈನಲಿ ಇಷ್ಟು ನ್ಯಾರೋ ರೋಡಲ್ಲಿ ಹೋಗ್ತಾ ಇದ್ದೀವಿ. ಖುಷಿ ಅಂತ ತಡೆಯೋಕ್ಕಾಗ್ತಿಲ್ಲ. Finally we are at KL bro, ಬಿಜು ರಿತ್ವಿಕ್ ಹೋಮ್. ಇಲ್ಲಿ ಯಾವ್ದಾರು ಮನೆ ಇದೇ ಇರುತ್ತೆ, ಇಲ್ಲೇ ವಿಡಿಯೋ ಮಾಡ್ತಾರ ಅವರು. ಸಾಮಾನ್ಯ ಅದೇ ಕನ್ಸ್ಟ್ರಕ್ಷನ್ ಮಾಡ್ತಿರಲ್ಲ. ಹೋಗೋಣ. ಇದು ಲೆಫ್ಟ್ ಸೈಡ್ ಕರೆಕ್ಟ್. ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡಿ ಕೂತ್ಕೊಂಡಿದೆ ಇಲ್ಲಿ ಹೊಸ ಮನೆ. ಇದು KL ಬ್ರೋ ಅವ್ರ ಮನೆ. ಫಾರ್ಚುನೇಟ್ಲಿ ನಾವು ಹೋದಾಗ ಅವ್ರ ಫ್ಯಾಮಿಲಿಯ ಎಲ್ಲ ಮೆಂಬರ್ಸ್ ಕೂಡ ಮನೇಲಿದ್ದರು. ಅಲ್ಲಿ ನಾವು ಫಸ್ಟ್ ನೋಡಿದ್ದು ಈ ಅಜ್ಜಿನ ವಿಡಿಯೋದಲ್ಲಿ ಎಲ್ಲರೂ ನೋಡಿರ್ತೀರಾ ಅನ್ಕೊತೀನಿ. ನಾವು ಹೋದ ತಕ್ಷಣ ಅವರು ಕೂಡ ಆದಷ್ಟು ಫ್ರೆಂಡ್ಲಿಯಾಗೇ ಟ್ರೀಟ್ ಮಾಡಿದ್ರು, ಖುಷಿಯಾಗೆ ಮಾತಾಡ್ಸಿದ್ರು. ನಮಗೂ ತುಂಬಾ ಖುಷಿ ಆಯಿತು. ನಮಗೆ ಅವ್ರು ಗೊತ್ತಾದರೆ ಅವ್ರಿಗೆ ನಾವು ಗೊತ್ತಿಲ್ದಿರೋರನ್ನ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರೆ ಯಾರಿಗೆ ಆಯಿತು ಖುಷಿ ಆಗುತ್ತೆ. ಚೆನ್ನಾಗಿದ್ಯಾ? ಇವನಿಗೆ ಕನ್ನಡ ಬರುತ್ತಾ? ಅರ್ಥ ನಿಮ್ದು ಯಾವುದು? ಮಡಿಕೇರಿಯಾ? ಓಕೆ. ಅರ್ಥ ಆಗಲ್ವಾ ಸರ್? ಚೆನ್ನಾಗಿದ್ದಾರಾ ಅಜ್ಜಿ? ಅಮ್ಮಮ್ಮ ಅಂತ ಕರೀತಾರಲ್ಲ. ನಿಮ್ಮನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ನಮ್ದು ವೀಸಾ ವ್ಲಾಗರ್ಸ್ ಅಂತ ಚಾನಲ್ ಮಾಡಿದ್ದೀವಿ. ಚಾನಲ್ ಇದೆ ವೀಸಾ ವ್ಲಾಗರ್ಸ್. ಸ್ಟಾರ್ಟಿಂಗ್ ಇನ್ನೂ 1 year ಆಗಿಲ್ಲ. ಸೇಮ್ ಕಾನ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಮ್ದು ನೋಡಿ ಇನ್ಸ್ಪೈರ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವಿ.
ವ್ಲಾಗ್ ಅಂದರೆ cooking vlogs. ಕುಕ್ಕಿಂಗ್ ವ್ಲಾಗ್ಸ್ ಆ ಥರ. ನಮ್ಮಮ್ಮ ಅಪ್ಪ ಇದ್ದಾರೆ, ಇವ್ರ ಅಪ್ಪಾಜಿ ಇದ್ದಾರೆ. ಎಷ್ಟು ಸಿಂಪಲ್ಲಾಗಿ ನೋಡಿ, ಅವ್ರ ಸಿಂಪ್ಲಿಸಿಟಿ ನೋಡ್ಬೋದು ನೀವು. ಎಷ್ಟು ಖುಷಿಯಾಗಿ, ಎಷ್ಟು ಆರಾಮಾಗಿ, ಅನ್ನೋನ್ ಪೀಪಲ್ಸ್ನ ಎಷ್ಟು ಜಾಯ್ಫುಲ್ ಆಗಿ. ಟಾಮ್ ಆ್ಯಂಡ್ ಜೆರ್ರಿ ಕಾನ್ಸೆಪ್ಟ್ಸ್ ತುಂಬ ಒಳ್ಳೆ ಸಖತ್ ಖುಷಿ ಆಗ್ತಿದೆ. ಯೂಟ್ಯೂಬ್ ಬಗ್ಗೆ, ಚಾನಲ್ ಬಗ್ಗೆ, ಎಡಿಟಿಂಗ್ ಬಗ್ಗೆ ಯಾವ ರೀತಿ ಮಾಡೋದು ಏನು ಅಂತ. ಆ್ಯಂಡ್ ಇದೆಲ್ಲ ನೋಡಿ, ಇದೆಲ್ಲ ಅವ್ರಿಗೆ ಬಂದಿರತಕ್ಕಂಥ ಅವಾರ್ಡ್ಸ್. ಗ್ಯಾಪ್ ಆಗಿತ್ತು ಮಧ್ಯದಲ್ಲಿ, ಒಂದು 4 months ಸ್ಟಾಪ್ ಮಾಡಿದ್ವಿ, ಏನೋ ವೀಡಿಯೋಸ್ ಏನೋ ಅಪ್ಲೋಡ್ ಆಗಿರಲಿಲ್ಲ. ಆಫ್ಟರ್ ಅಗೇನ್ ಮತ್ತೆ ರೀಸ್ಟಾರ್ಟ್ ಮಾಡಿ ವಿತ್ ಟಾಮ್ ಆ್ಯಂಡ್ ಜೆರ್ರಿ ಕಾನ್ಸೆಪ್ಟ್ ರೀಸ್ಟಾರ್ಟ್ ಆಯಿತು. ಒಂದು ಕಂಪಲ್ಸರಿ ನೋಡ್ತಾ ಇರ್ತಾರೆ. 3 members ಅವರು, 2 ಹುಡುಗಿ 1 ಹುಡುಗ. ರಿತ್ವಿಕ್ ಅವನು ಬಂದ ತಕ್ಷಣ ಬಾಯ್ಲಿ. ಎಷ್ಟನೇ ಸ್ಟ್ಯಾಂಡರ್ಡ್ ನೀನು ಓದ್ತಾ ಇರೋದು? 3rd standard ಅಂತೆ. 3rd ಅಲ್ವಾ? ಹಾಂ ನೋಡಿ, ಇದೆಲ್ಲ ಇವರಿಗೆ ಬಂದಿರತಕ್ಕಂಥ ಅವಾರ್ಡ್ಸ್. ಇದೇ ರೂಬಿ ಪ್ಲೇ ಬಟನ್. ಫಸ್ಟ್ ಇಂಡಿಯನ್ ಯೂಟ್ಯೂಬರ್ ಟು ರಿಸೀವ್ ದಿಸ್ ಅವಾರ್ಡ್. ಬಾಯ್, ಥ್ಯಾಂಕ್ ಯು. ಮನೇಲಿ ಎಲ್ಲಾರು ಕೇಳ್ತೀನಿ. ಓಕೆ ಓಕೆ ಬಾಯ್. ಬಾಯ್ ಅಜ್ಜಿ. ಅಮ್ಮಮ್ಮ ನೇಚರ್ ಹೆಂಗಿದ್ಯಲ್ಲೋ ಯಪ್ಪ. ಈ ಆಂಟಿ ವಿಡಿಯೋದಲ್ಲಿ ನೋಡಿರ್ತೀರಾ. ಹಾಯ್, ಚೆನ್ನಾಗಿದ್ದೀರಾ? ಇದು ಹೊಸ ಮನೆ ಅಲ್ವಾ ಕನ್ಸ್ಟ್ರಕ್ಷನ್ ಆಗಿರೋದು? ನ್ಯೂ ಹೋಮ್ ರೈಟ್? ವೆದರ್ ಅಂತೂ ಸಖತ್ತಾಗಿದೆ. ಇಲ್ಲೇ ಪಕ್ಕದಲ್ಲೇನೆ ಈ ಥರ ಮರಗಳು. ಬಂದೆ. ಹಾಯ್, ವಾಟ್ಸ್ ಯುವರ್ ನೇಮ್? ಆದಿದೇವ್. ಓಕೆ. ಅನುಟಿ ಬ್ರದರಾ? ಓಕೆ. ಹರ್ ನೇಮ್? ಆ್ಯಂಡಿ. ಓಕೆ. ಈ ಕಡೆ ಸಂದಲ್ಲೆಲ್ಲ ಮನೆಗಳು. ಹೋಗೋಣ. your family. Bye. ಖುಷಿ ಆಗೋದೇನೆಂದರೆ ಇಂಡಿಯಾದ ಇಷ್ಟು ದೊಡ್ಡ ಒಬ್ಬ ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು. ಇಷ್ಟು ದೊಡ್ಡ ಯೂಟ್ಯೂಬರ್ಸ್ ಅಂದರೆ 6.5 ಕೋಟಿ ಜನನ ಸಂಪಾದಿಸೋದು ಅಷ್ಟು ಈಸಿ ಮಾತಲ್ಲ ಯೂಟ್ಯೂಬಲ್ಲಿ. ಇವರು ತುಂಬ ಖುಷಿಯಿಂದ ಮಾತಾಡ್ಸಿದ್ರು, ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಅಲ್ಲಿ ನಾವು ಆಲ್ಮೋಸ್ಟ್ 1 hour 1.5 hour ಇದ್ವಿ ಅಷ್ಟೇ. ಯಾಕಂದರೆ ಅವರೂ ತುಂಬ ಕೆಲಸದಲ್ಲಿ ಬ್ಯುಸಿ ಇದ್ದರು. ಅವರು ಬಿಜು ಅನ್ನೋರು ಎಡಿಟ್ ಮಾಡ್ತಾ ಕೂತಿದ್ರು. ಹಾಗೆ ಅವ್ರ ಮನೆ ಹತ್ರ ಏನೋ ವಾಟರ್ದು ರಿಪೇರಿ ಬೇರೆ ಇತ್ತು. ಹಂಗಾಗಿ ನಾವು ಜಾಸ್ತಿ ಹೊತ್ತು ಅವರಿಗೆ ತೊಂದರೆ ಕೊಡೋಕೆ ಹೋಗಲಿಲ್ಲ. ಮಳೆ ಬೇರೆ ಬಂದುಬಿಟ್ಟಿದೆಯಲ್ಲ, ಸಖತ್ತು ಸ್ಕಿಡ್ ಆಗ್ತಾ ಇದೆ. ಆ್ಯಂಡ್ ತುಂಬ ಅಪ್ಪಿದೆ ರೋಡು. ಇಲ್ಲಿ ನಮ್ಮ ಥರದ ವೆಹಿಕಲ್ಸ್ ಎಲ್ಲ ತುಂಬ ಕಷ್ಟ ಸರ್ವೈವ್ ಆಗೋದು. 4-wheel ಡ್ರೈವ್ ಆಗಬೇಕು ಈ ಥರದ ರೋಡ್ಸಿಗೆಲ್ಲ. ನೋಡಿ ನೀವೇ ಎಷ್ಟು ಹೈಟ್ ಬರುತ್ತೆ ಹೋಗ್ತಾ ಹೋಗ್ತಾ. ಹೊರಟ್ವಿ ಈಗ ಅವ್ರ ಮನೆಯಿಂದ. ಇಲ್ಲಿ ಒಂಥರ ತುಂಬ ಅಪ್ಪಿದೆ. ಸ್ವಲ್ಪ ಮಳೆನೂ ಬಂದಿರೋದ್ರಿಂದ ಹುಷಾರಾಗಿ ಹೋಗಬೇಕು. ತುಂಬ ಖುಷಿಯಾಗುತ್ತೆ ಅವರ ಲೈಫ್ ಸ್ಟೈಲ್. ಈ ಥರದ್ದೊಂದು ನೇಚರ್ ಮಧ್ಯದಲ್ಲಿ ಈ ಥರದ್ದು ಒಂದು ಪ್ರದೇಶದಲ್ಲಿ ಅವ್ರು ಬದುಕ್ತಾ ಇರೋದು ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ಸಖತ್ತು ಡಿಫ್ರೆಂಟ್ ಫೀಲಿಂಗ್ ಇದು. ಫೈನಲಿ ಮೈನ್ ರೋಡಿಗೆ ಬಂದ್ವಿ. ಒಂದು ಅಡ್ವೆಂಚರಸ್ ರೋಡ್ನ ಎಂಡ್ ಮಾಡಿ ಸೊ ಇಲ್ಲಿಂದ ವಾಪಸ್ ಹೊರಡೋದು ಈಗ. ಸೊ ನೀವು ಯಾರೆಲ್ಲ
KL ಬ್ರೋ ಅವರು ವೀಡಿಯೋಸು ಅಥವಾ ಅವರ ಶಾರ್ಟ್ಸ್ನ ನೋಡಿದ್ದೀರಾ ಅಥವಾ ನೋಡ್ತಾ ಇರ್ತೀರಾ ಅಥವಾ ನೀವು ಅವರ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅನ್ನೋರು ದಯವಿಟ್ಟು ಇಲ್ಲಿ ಕಾಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಬಿಕಾಸ್ ಅವರು 6.5 ಕೋಟಿ ಪ್ರೆಸೆಂಟ್ ನೋಡಿಕೊಂಡ್ರೆ 6,30,00,000 ಸಬ್ಸ್ಕ್ರೈಬರ್ನ ಹೊಂದಿರತಕ್ಕಂಥ ಒಂದು ಯೂಟ್ಯೂಬರ್. ಸೊ ಆಲ್ಮೋಸ್ಟ್ ಫೇಮಸ್ ಅಂತಲೇ ಹೇಳ್ಬೋದು. ನೋಡೋಣ ನೀವು ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿ. ನೋಡಿ ಪ್ರಕೃತಿ ಹೆಂಗಿದೆ ಅಂತಂದ್ಬಿಟ್ಟು. ಕೇರಳ ದಿ ಗಾಡ್ಸ್ ಓನ್ ಕಂಟ್ರಿ ಅಂತಲೇ ಕರೀತಾರೆ, ದೇವರ ನಾಡು. ಹೇಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಜಿನಿ ಮಳೆ ಬರ್ತಾಯಿತ್ತು, ಎಲ್ಲಿ ನೋಡಿದ್ರು ಗ್ರೀನ್ರಿ. ಆ್ಯಂಡ್ ಈ ಥರದ್ದೊಂದು ವೆದರಲ್ಲಿ, ಈ ಥರದ ಸಿಚುವೇಷನಲ್ಲಿ ನಮ್ಮ ಆ್ಯನಿವರ್ಸರಿ ದಿನ ನಾವು ಅವ್ರನ್ನ ಹೋಗಿ ಭೇಟಿಯಾಗಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಡಿಸ್ಕಷನ್ಸ್ ಮಾಡಿಕೊಂಡು ಬಂದಿದ್ದು ನಿಜ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ಇದಾಗಿತ್ತು ನಮ್ಮ ಓವರಾಲ್ ಜರ್ನಿಯ ಒಂದು ಸ್ಪೆಷಲ್ ಕಂಟೆಂಟ್. ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.